ಪಾಪವು ಬಾಗಿಲಲ್ಲಿ ನಿಂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಂತೆ. ನಿನ್ನ ಮೂಲಕ ಯಾವ ಹೆಣ್ಮಗುನ ರೇಪ್ ಮಾಡಿಸ್ಲಿ, ನಿನ್ನ ಮೂಲಕ ಹೇಗೆ ಕಳ್ತನ ಮಾಡಿಸ್ಲಿ, ನಿನ್ನ ಮೂಲಕ ಹೇಗೆ ವ್ಯಭಿಚಾರ ಮಾಡಿಸ್ಲಿ, ನಿನ್ನ ಮೂಲಕ ಹೇಗೆ ಟೆರರಿಸ್ಟ್ ಮಾಡಿಸ್ಲಿ ಅಂತ ಬಾಗಿಲಲ್ಲಿ ನಿಂತ್ಕೊಂಡು, ಪ್ರತಿ ಮನುಷ್ಯರ ಹೃದಯದ ಬಾಗಿಲಲ್ಲಿ ನಿಂತ್ಕೊಂಡು ದುಷ್ಟಶಕ್ತಿ ಆಗಿರುವಂಥ ಸೈತಾನನು, ಘಟಸರ್ಪನು, ಆ ದೆವ್ವವು ಮನುಷ್ಯನ ಹೃದಯದಲ್ಲಿ ಸೇರಿಕೊಂಡು ಮಾಡಬಾರ್ದ ಕೃತ್ಯಗಳನ್ನು ಮಾಡಿಸಿ ಎದುರುಗಡೆ ಇರುವಂಥ ಮನುಷ್ಯನನ್ನು ಸಾಯಿಸಬೇಕು. ಇವನ ಮೂಲಕ ಕಡೆಗೆ ಇವನಿಗೂ ಶಿಕ್ಷೆಯಾಗಿ ಇವನು ಸಾಯಬೇಕು. ನೋಡಿ ಆತನ ಪ್ರಿಪೇರ್ಡ್ ಪ್ಲಾನ್ ಹೆಂಗೈತೆ. ಒಂದೇ ಗುಂಡಲ್ಲಿ ಇಬ್ಬರನ್ನ ಸಾಯಿಸಂಗೆ ಈ ಕಡೆ ಇವನಿಂದ ಇನ್ನೊಬ್ಬನ ಸಾಯಿಸ್ತಾನೆ, ಕಾನೂನು ಇವನ್ನ ಶಿಕ್ಷೆ ಕೊಡುತ್ತೆ. ಇಲ್ಲಾಂದರೆ ಇವನು ಯಾರನ್ನ ಸಾಯಿಸಿರ್ತಾನೋ ಅವ್ರ ಕಡೆಯವರು ಇವನ್ನ ಸಾಯಿಸ್ತಾರೆ. ಅಥವಾ ಇವನ್ ತಲೆಮಾರು ಮುಗಿದೋದ್ರೆ ಅವ್ರ ಮಕ್ಕಳ ಮೇಲೆ ಆ ಸೈಡ್ ಇರುತ್ತೆ. ಅದೇ ರೀತಿ ಪ್ರೇರೆ ಪ್ರತಿಯೊಬ್ಬನ ಜೀವನದಲ್ಲಿ ದುಷ್ಟಶಕ್ತಿ ಸೈತಾನನು ಭಯಂಕರವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅದು ಮನುಷ್ಯರಿಗೆ ಅರ್ಥ ಆಯ್ತಲ್ಲ ಪ್ರೇರೆ. ಮನುಷ್ಯನನ್ನು ನಾನು ಹೋಗ್ತಾ ಇರೋಂಥ ದಾರಿನೇ ಸರಿಯಾದದ್ದು, ನಾನು ನಡೆಯುವಂಥ ಮಾರ್ಗನೇ ಸರಿಯಾದದ್ದು ಅಂತ ಅನ್ಕೊಬಿಟ್ಟಿದ್ದಾನೆ. ಯಾಕಂದರೆ ಇವನು ಒಳಗಡೆ ಇರೋಂಥ ದುಷ್ಟಶಕ್ತಿ ಇವನಿಗೆ ಹೇಳ್ಕೊಡ್ತಾ ಇದೆ, ನೀನು ಮಾಡ್ತಾ ಇರೋದೆಲ್ಲ ಸರಿನೇ, ನೀನೇನು ತಪ್ಪು ಮಾಡ್ತಾ ಇಲ್ಲ, ನೀನು ಕರೆಕ್ಟ್ ದಾರಿಲಿ ಹೋಗ್ತಾ ಇದೆಯಾ, ವ್ಯಭಿಚಾರ ಮಾಡ್ತಿದ್ಯಾ, ಯಾರು ಮಾಡ್ದಿರೋದೇನು ಮಾಡ್ತಾ ಇಲ್ವಲ್ಲ, ಸುಳ್ಳು ಹೇಳ್ತಾ ಇದೆಯಾ. ಅಯ್ಯೋ, ಕೋಟ್ಯಾಧೀಶ್ವರೇ ಕೋಟಿ ಕೋಟಿ ಸುಳ್ಳು ಹೇಳ್ತಾರೆ, ನಾನೇನು ಹೇಳೋದ್ರಲ್ಲೇನು, ಹೇಳು ಸುಳ್ಳು. ಇಸ್ಪೀಟ್ ಆಟನ ದೊಡ್ಡ ದೊಡ್ಡ ಅಧಿಕಾರಿಗಳೇ ಇಸ್ಪೀಟ್ ಆಟದಲ್ಲಿ ಬಾಜಿಗಳು ಕಟ್ತಾ ಇದ್ದಾರೆ, ರೇಸ್ ಕೋರ್ಸಲ್ಲಿ ಬಾಜಿಗಳು ಕಟ್ತಾ ಇದ್ದಾರೆ. ನಾವು ಆಡೋದ್ರಲ್ಲಿ ಏನೈತೆ, ಆಡು ಇಸ್ಪೀಟ್ ಆಟ ಆಡು, ಓಕೆನಾ. ಆಮೇಲೆ ಈ ಹಣ ಎಲ್ಲ ಕಳ್ಕೊಂಡಾದ್ಮೇಲೆ ಕಳ್ಕೊತಾ ಒಂದು ದಿವಸ ಮರಣದ ಬಾಗಿಲು ತಟ್ಟುತ್ತೆ. ಮರಣದ ಬಾಗಿಲು ತಟ್ಟಿದಾಗ ಹೃದಯದಲ್ಲಿ ದುಷ್ಟಶಕ್ತಿ ಏನಂತ ಗೊತ್ತಾ, ಯಾರು ಮಾಡ್ಕೊಳ್ತಾರೋ ಆತ್ಮಹತ್ಯೆಯನ್ನು ನೀನು ಮಾಡ್ಕೋತಾ ಇಲ್ಲ. ಎಷ್ಟೋ ಜನ ಸತ್ತವ್ರೆ ಆತ್ಮಹತ್ಯೆ ಮಾಡ್ಕೊಂಡು ಆರಾಮಾಗಿ ಹೋಗೋವ್ರೆ ಅವರು ಸ್ವರ್ಗಕ್ಕೆ. ನೀನು ಇದ್ದೇನು ಮಾಡ್ತೀಯಾ ನೋಡ್ದ, ಸಾಲದ ಕಾಟಗಳು ಎಷ್ಟು ಇರುತ್ತೆ. ಮನೆ ಹತ್ರ ಬರ್ತಾರೆ ಸಾಲಗಾರರು, ಹೆಂಡತಿ ಮಕ್ಳ ಜೊತೆ ಸುಖವಾಗಿರೋಕ್ಕೆ ಕೊಡಲ್ಲ ನಿನಗೆ. ಇನ್ನೆಷ್ಟು ನೀನು ಆಟ ಆಡೋಕ್ಕೂ ನಿನ್ನ ಹತ್ರ ಕಾಸಿಲ್ಲ, ಮತ್ತು ಕುಡಿಯೋದಕ್ಕೂ ನಿನ್ನ ಹತ್ರ ಕಾಸಿಲ್ಲ, ಎಲ್ಲರ ಹತ್ರ ಇಸ್ಕೊಬಿಟ್ಟಿದೆ. ಎಲ್ಲರೂ ನಿನ್ನ ಪ್ರಾಣ ಹಿಂಸೆ ಕೊಟ್ಟು ಡೈಲಿ ನಿನ್ನ ಪ್ರಾಣ ಹಿಂಸೆ ಅವಮಾನ ಅನುಭವಿಸಿ ಸಾಯೋದಕ್ಕಿಂತ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ, ನ್ಯಾಣ ಹಾಕೊಂಡು ಸತ್ತೋಗು, ಇಲ್ಲ ವಿಷ ಕೊಟ್ಟು ಸತ್ತೋಗು ಅಂತ ದುಷ್ಟಶಕ್ತಿ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾನೆ ಪ್ರೇರೆ. ಹೌದು ಪ್ರೇರೆ. ಅಷ್ಟೆಲ್ಲ ಮಾಡಿದ್ರು ಹೀನ ಸ್ಥಿತಿಗೆ ಬಂದರೂ ಮನುಷ್ಯನಿಗೆ